ಸೊ ಪಾರ್ಟ್ 2ದಲ್ಲಿ ಇಲ್ಲಿ ತನಕ ಬಂದಿತ್ತು. ಪಾರ್ಟ್ 3ದಲ್ಲಿ ಏನಾಗುತ್ತಪ್ಪ, ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂದರೆ ಏನು ಇವತ್ತು ಕಲಿಯೋದು. ಹೌದಾ? ಸೊ ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂದರೆ ಏನಪ್ಪ ಅಂದರೆ, ನೀವು ಲಾಂಗ್ ವಿಡಿಯೋಸ್ ಜೊತೆ ಅಪ್ಲೋಡ್ ಮಾಡ್ತೀರಾ. ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳು, ನೀವು ಈಗ ಯೂಟ್ಯೂಬಲ್ಲಿ ನೋಡಿರ್ತೀರ ಅಥವಾ ಶಾರ್ಟ್ಸ್ ವಿಡಿಯೋಸಲ್ಲಿ ನೋಡ್ತಾ ಇರ್ತೀರಾ, ಮೇಕಪ್ ತೋರಿಸ್ತಾ ಇರ್ತಾರೆ, ಹೇರ್ಸ್ ತೋರಿಸ್ತಾ ಇದೆ, ನಿಮ್ಮ ಕೂದಲು ವೈಟ್ ಆಗಿದೆಯೇ, ಈ ಕ್ರೀಮನ್ನು ಹಚ್ಚಿಕೊಳ್ಳಿ ಅಂತೇಳಿ. ಸೊ ಅದೆಲ್ಲ ಏನಾಗುತ್ತೆ, ನಿಮಗೆ ಬ್ರ್ಯಾಂಡ್ ಕೊಲಾಬ್ರೇಷನಲ್ಲಿ ಬರುತ್ತೆ. ಅಥವಾ ಕಾಲು ಇದೇನೋ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಲ್ಲ ಇರ್ತವೆ, ಅಥವಾ ಕೆಮಿಕಲ್ ಇರುತ್ತೆ, ಅದನ್ನೆಲ್ಲ ಏನು ಮಾಡ್ತಾರೆ, ನೀವು ಕಳಿಸ್ಕೊಡ್ತಾರೆ ಒಂದು ಪ್ರಾಡಕ್ಟ್ನ, ಆ ಪ್ರಾಡಕ್ಟ್ನ ರಿವ್ಯೂ ಕೊಡೋದು, ಅದರಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತೇಳಿ ನಿಮಗೆ ಕೊಡ್ತಿರ್ತಾರೆ. ಅಮೌಂಟ್ನ ಅಕೌಂಟ್ಗೆ ಡೈರೆಕ್ಟ್ ಕ್ರೆಡಿಟ್ ಮಾಡ್ತಾರೆ. ಆ ಥರ ನಿಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಮುಖಾಂತರ ಅಮೌಂಟ್ ಬರುತ್ತೆ. ನಿಮಗೆ ಲಾಂಗ್ ವಿಡಿಯೋಸು, ಶಾರ್ಟ್ ವಿಡಿಯೋಸ್ಗಂತ 100% ದುಡ್ಡು ಬರುತ್ತೆ. ಅದು ಎಷ್ಟು ಬರುತ್ತೆ ಅಂತ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ, ಅಫಿಲಿಯೇಟ್ ಅಂದರೆ ನೀವು ಅಮೆಝಾನಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ನ ತೊಗೋತೀರ, ಆ ಪ್ರಾಡಕ್ಟ್ನ ತೊಗೊಂಡು ಅದನ್ನ ರಿವ್ಯೂ ಕೊಡೋದು. ಆ ರಿವ್ಯೂ ಕೊಟ್ಟು ಆ ಲಿಂಕ್ನ ನೀವು ಡಿಸ್ಕ್ರಿಪ್ಷನ್ ಹಾಕಿದ್ರೆ, ಆ ಲಿಂಕ್ ಥ್ರೂ ಯಾರು ಬೈ ಮಾಡ್ತಾರಲ್ಲ ಅವರಿಗೆ ಇಂತಿಷ್ಟು ಪರ್ಸೆಂಟ್, 5%, 10% ಅಂತ ಇರುತ್ತೆ. ನಂದು ಅಫಿಲಿಯೇಟ್ ಅಕೌಂಟ್ ಇದೆ. ನಾನು ಜಾಸ್ತಿ ವರ್ಕ್ ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ನಂದು IT, ನಾನ್ IT ಜಾಬ್ಸ್ ರಿಲೇಟೆಡ್ ಮಾಡೋದು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಅದರಿಂದ ಫಸ್ಟ್ ಏನಾದರೂ ಪಾರ್ಟ್ ಟೈಮ್ ಅಂತ ಯೂಟ್ಯೂಬ್ನ ತೊಗೊಳ್ಳಿ, ಫುಲ್ ಟೈಮ್ ಅಂತ ಬರೋಕ್ಕೆ ಹೋಗೋದು. ಯಾಕಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಅರ್ನಿಂಗ್ ಸಿಗೋದಿಲ್ಲ ಯೂಟ್ಯೂಬಲ್ಲಿ. ಆದ್ದರಿಂದ ಸೊ ಪಾರ್ಟ್ ಟೈಮ್ ಅಂತ ಮಾಡಿ ಒಂದು ಜಾಬ್ ಮಾಡ್ತಾ ಇದು ಮಾಡಿ. ದುಡ್ಡು ಇದ್ದರೆ, ಬ್ಯಾಕಪ್ ಇದ್ದರೆ ಪ್ರಾಬ್ಲಮ್ ಇಲ್ಲ. ಸೊ ನೀವು ಮಾಡಿ ಬರೋಲ್ಲ. ಬ್ಯಾಕಪ್ ಇಲ್ಲಪ್ಪ ಅಂದರೆ ಪಾರ್ಟ್ ಟೈಮ್ ಆಗಿನೇ ಸ್ಟಾರ್ಟ್ ಮಾಡಿ, ಜಾಬ್ ಮಾಡ್ತಾ ಸ್ಟಾರ್ಟ್ ಮಾಡಿ, ಮಧ್ಯಾಹ್ನ ಅಥವಾ ನೈಟ್ ಟೈಮಲ್ಲೇ. ಸೊ ಇದನ್ನ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮನ್ನು ಅಕೌಂಟ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಲೋಕಲ್ ಸರ್ವಿಸಸ್ ಅಂದರೆ, ನೀವು ಲೋಕಲ್ ಸರ್ವಿಸಲ್ಲಿ ಯಾವ ಥರ ಕೊಡ್ತೀರಪ್ಪ ಅಂದರೆ, ಈಗ ನೀವು ಏರಿಯಾದಲ್ಲೇ ಒಂದು ಶಾಪ್ಸ್ ಇರ್ತವೆ, ಅವ್ರ ಹತ್ರ ಹೋಗಿ ನಮ್ದು ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಸೊ ನಿಮ್ಗೆ ಏನಾದ್ರು ನೀವು ವಿಡಿಯೋ ಮಾಡಿ ಅಂದರೆ ಮಾಡ್ತೀನಿ ಅಂತ ಹೇಳಿದ್ರೆ, ಅವ್ರು ನಿಮ್ಗೆ ಇಂತಿಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಸ್ಟಾರ್ಟಿಂಗ್ ಕೊಡದೇ ಇರ್ಬೋದು, ಯಾಕಂದರೆ ಹೇಳೋಕ್ಕಾಗಲ್ಲ ಮಾರ್ಕೆಟ್ ಯಾವ ಥರ ಇರುತ್ತೆ. ಅವರು ಒಬ್ಬೊಬ್ಬರು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ದುಡ್ಡು ಕೊಡ್ಬೋದು, ಇಲ್ಲಾಂದರೆ ಹಾಗೆ ಫ್ರೀಯಾಗಿ ಮಾಡಿಬಿಟ್ಟು ಹೋಗಿ. ಎಷ್ಟೋ ಜನ ಹೇಳ್ತಾರೆ ನಾವು ಸ್ಟಾರ್ಟಿಂಗ್ ಫ್ರೀಯಾಗಿ ಮಾಡಿರ್ತಾರೆ, ಆಮೇಲೆ ದುಡ್ಡು ಆಟೋಮೆಟಿಕ್ ಬರುತ್ತೆ. ಯಾಕಂದರೆ ಅವ್ರಿಗೆ ಕಸ್ಟಮರ್ ಜಾಸ್ತಿ ಸಿಕ್ಕರೆ 100% ಮತ್ತೆ ನೀವು ನೆಕ್ಸ್ಟ್ ಕರೀತಾರೆ. ಕರೆದು ಅವಾಗ ನೀವು ಬೇಕಾದ್ರೆ ಡಿಮ್ಯಾಂಡ್ ಮಾಡ್ಬೋದು. ಸ್ಟಾರ್ಟಿಂಗ್ ಫ್ರೀಯಾಗಿ ಸರ್ವಿಸ್ ಕೊಡಿ, ಪ್ರಾಬ್ಲಮ್ ಇಲ್ಲ. ಸೊ ಆಮೇಲೆ ನಿಮ್ಗೆ ಏನಾಗುತ್ತೆ, ಅವರು ನಿಮ್ಮ ಇದರಿಂದ ಅಕೌಂಟ್ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾದರೆ ಅವರೇ ನಿಮ್ಗೆ ಕರೀತಾರೆ ಕಾಲ್ ಮಾಡಿ. ಎಷ್ಟೋ ಅದೇ ಥರ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ. ಸೊ ಒಬ್ಬೊಬ್ಬರಂತಿ ಸ್ಟಾರ್ಟಿಂಗ್ ಅವ್ರು ಅಲೋ ಮಾಡಿರಲ್ಲ. ಸೊ ನೆಕ್ಸ್ಟ್ ದುಡ್ಡು ಕೊಡ್ತೀವಿ, ಎಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ಹಾನೆಸ್ಟ್ ಅಂದರೆ ಅದೇ ಸೆಲ್ಫ್ ಇದನ್ನು ಇರುತ್ತಲ್ಲ, ರೆಸ್ಪೆಕ್ಟ್ ಅನ್ನೋದು. ಸ್ಟಾರ್ಟಿಂಗ್ ಅವ್ರು ಹೋದಾಗ ವಿಡಿಯೋಸ್ ಮಾಡೋಕ್ಕೂ ಬಿಟ್ಟಿರಲ್ಲ. ಆಮೇಲೆ ಏನಾಗುತ್ತೆ, ಅವ್ರು ಕರೀತಾರೆ, ಅವರು ಎಲ್ಲ ಡೆವಲಪ್ ಆಗಬೇಕು, ಫಾಲೋವರ್ಸ್ ಎಲ್ಲ ಜಾಸ್ತಿ ಆದ ಕೂಡಲೇ ಆವಾಗ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತಲ್ಲ ಅಂತ ಹೋಗಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇವನ್ ನಾನು ಕೂಡ ಹಾಗೆ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇವನ್ ನಾನಾಗಲಿ ನೀವಾಗಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಲ್ಲಿ ಸಿಗಲ್ಲ, ಅಲ್ಲಿ ನೀವು ಇರೋಕ್ಕೆ ಹೋಗಬೇಡಿ. ಈಗಲೇ ಹೇಳ್ತೀನಿ, ಲೈಫಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಮುಖ್ಯ. ಯಾರೇ ಆಗಿರಲಿ ಅವರು, ನಿಮ್ಮ ಅಪ್ಪ ಅಮ್ಮ ಅಥವಾ ಬಿಟ್ಟು ಉಳಿದವ್ರು ಯಾರೇ ಸಿಕ್ಕರು ಕೂಡ ನೀವು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಂದರೆ ಅಲ್ಲಿ ನೀವು ಇರೋಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ನಿಮ್ಗೆ ಮರ್ಯಾದೆ ಇರಲ್ಲ. ಸೊ ನೆಕ್ಸ್ಟು ಸಿಂಪಲ್ ಕ್ಯಾಲ್ಕುಲೇಷನ್. ಸಪೋಸ್ ನೀವು ಯೂಟ್ಯೂಬಲ್ಲಿ ಏನಾದರೂ 1-2 years ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತಾ ಇದ್ರಪ್ಪ, ಡೈಲಿ 1 or 2 ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀರ. ಸೊ ಅಂಥವ್ರಿಗೆ ಏನು ಅರ್ನಿಂಗ್ಸ್ ಸಿಗ್ಬೋದು ಅಂತೇಳಿ, ಹೌದಾ? ಸೊ ನೀವು ಯೂಟ್ಯೂಬ್ ಕಾಮನ್ನಾಗಿ ಕೊಡೋದು 4,000 rupees to 15,000 rupees ಕೊಡುತ್ತೆ, ಹೌದಾ? ಸೊ ನೆಕ್ಸ್ಟ್ ಜಸ್ಟ್ ಇಮ್ಯಾಜಿನ್ ಇಫ್ ಯು ಪೋಸ್ಟ್ 900 ವಿಡಿಯೋಸ್, ಅಂದರೆ ಒಂದು 900 ವಿಡಿಯೋಸ್ ಹಾಕಿದ ಅಂತ ತಿಳ್ಕೊರಿ. ಡೈಲಿ ಒಂದೊಂದು ವಿಡಿಯೋಸ್ 4 minutes 5 minutes ವಿಡಿಯೋಸ್ ಹಾಕಿರ್ತೀರ, ಆ್ಯಂಡ್ 2 years ಕಂಟಿನ್ಯೂಸ್ ಹಾಕಿರ್ತೀರ. ಒನ್ ವಿಡಿಯೋ ಕ್ಯಾನ್ ವ್ಯೂ ಅಟ್ ಲೀಸ್ಟ್ 10,000 ವ್ಯೂಸ್, ಹೌದಾ? ನೀವು ಡೈಲಿ ಪೋಸ್ಟ್ ಮಾಡಿದರೆ 100% 10,000 ಅಲ್ಲ, ಇದಕ್ಕಿಂತ ಜಾಸ್ತಿ ವ್ಯೂಸ್ ಸಿಗುತ್ತೆ. ಡೈಲಿ ವಿಡಿಯೋಸ್ ಪೋಸ್ಟ್ ಮಾಡಲೇಬೇಕು. ಈಗ ಹೇಳ್ತಾರೆ, ಡೈಲಿ ವಿಡಿಯೋಸ್ ಪೋಸ್ಟ್ ಮಾಡಿದ್ರೆ 100% ವ್ಯೂಸ್ ಆಗೇ ಆಗುತ್ತೆ. ಯಾಕಂದರೆ ಈಗ ನೀವು ಹೋಟೆಲಿಗೆ ಹೋಗಿರ್ತೀರ, ಹೋಟೆಲಲ್ಲಿ ಒಂದೇ ಥರ ಟೇಸ್ಟ್ ಇರುತ್ತಾ? ಒಬ್ಬರಿಗೆ ಹುಳಿ ಇಷ್ಟ ಇರುತ್ತೆ, ಒಬ್ಬರಿಗೆ ಖಾರ ಇಷ್ಟ ಇರುತ್ತೆ, ಒಬ್ಬರಿಗೆ ಒಂದೊಂದು ಫ್ಲೇವರ್ ಇಷ್ಟ ಇರುತ್ತೆ. ಅದು ನಿಮಗೆ ಇಷ್ಟ ಆಗೋದು ನೀವು ತಿಂತೀರಾ. ಅದೇ ಥರ ವಿಡಿಯೋಸಲ್ಲಿ ಕೂಡ, ಹೌದಾ? ಒಬ್ಬರಿಗೆ ಒಂದೊಂದು ಥರ ವಿಡಿಯೋಸ್ ಇಷ್ಟ ಇರ್ತವೆ. ಅದನ್ನು ನೀವು ಯಾವುದೇ ಥರ ವಿಡಿಯೋಸ್ ಇದ್ರಲ್ಲಿ ನೀವು ಮಾಡಿ ಹಾಕಿ 100% ಅವು ಕ್ಲಿಕ್ ಆಗೇ ಆಗ್ತವೆ, ಹೌದಾ? ಇವಾಗ ಕ್ಲಿಕ್ ಆಗಲ್ಲ ಅಂದ್ರೆ ಒಂದು 5 ವರ್ಷ ಬಿಟ್ಟು ಮೇಲೆ ವಿಡಿಯೋ ನೋಡೋಗಿರ್ತಾರೆ, ಹೌದಾ? ಸೊ ನೀವು ಒಂದೊಂದು ವಿಡಿಯೋ, ನಂದೇ ವಿಡಿಯೋಸ್ ಹೇಳ್ತೀನಿ, ಒಂದೊಂದು ವಿಡಿಯೋಸ್ ನಾನು 3 ತಿಂಗಳು ಆದಮೇಲೆ ಕ್ಲಿಕ್ ಆಗಿದ್ದಾವೆ, 2,000 ವ್ಯೂಸ್ ಬಂದಿದ್ದಾವೆ. ಸೊ ಆದ್ದರಿಂದ ನೀವು ವಿಡಿಯೋಸ್ ಹಾಕ್ತಾ ಇರಿ, ಅದೇನಾಗುತ್ತೋ ನೋಡಲಿ ಬಿಡಲಿ, ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಪಾಡಿಗೆ ನೀವು ವಿಡಿಯೋಸ್ ಹಾಕ್ತಾ ಇರೋದು ಅಷ್ಟೇ. ಸೊ ನೆಕ್ಸ್ಟ್ ಅದೇನಾದರೂ 900 ವಿಡಿಯೋಸು 10,000 ವ್ಯೂಸ್ ಆದರೆ 90 lakh ವ್ಯೂಸ್ ಆಗುತ್ತೆ, ಹೌದಾ? ಸೊ ನೀವು ವಿಡಿಯೋಸ್ ಪೇ ಮಾಡ್ತಿರೋದು 1 lakh ವ್ಯೂಸ್ಗೆ 4,000 to 15,000 rupees ಪೇ ಮಾಡುತ್ತೆ. 4,000 to 15,000 rupees ಪರ್ 1 lakh ವ್ಯೂಸ್ಗೆ. ಸೊ ಅದೇ ಥರ ನೀವು 90 lakh ವ್ಯೂಸ್ ಆದರೆ ಅದು 90 ಅಂತ ಆಗುತ್ತೆ, ಹೌದಾ? 90 lakh ಅಂದರೆ 90 ಅಂತ ಮಲ್ಟಿಪ್ಲೈ ಮಾಡಿ, ಯಾಕಂದ್ರೆ 90 lakhsಗೆ 1 lakh ಕೊಡ್ತಿರ್ತಾರೆ, ಹೌದಾ? ಸೊ 90 lakh ವ್ಯೂಸ್ಗೆ ಮಲ್ಟಿಪ್ಲೈ ಇಂಟು 3,000 to 600. ನಾ ಎವರೇಜ್ 3,600 15,000 ಏನು ತೊಗೊಂಡಿಲ್ಲ. ಯಾಕಂದರೆ ನೀವು ಲಾಂಗ್ ವಿಡಿಯೋಸ್ ಬಿಟ್ಟು ವ್ಯೂಸ್ ಸಿಕ್ಕ ಮೇಲೆ ಇನ್ಸ್ಟೆಂಟಾಗಿ ವ್ಯೂಸ್ ಸಿಗೋದೇ ಬೇರೆ, ಲಾಂಗ್ ಆಗಿ ವ್ಯೂಸ್ ಸಿಗೋದೇ ಬೇರೆ. ನೀವು ಇನ್ಸ್ಟೆಂಟ್ ಇವತ್ತು ಹಾಕಿದ ಕೂಡ ನಾಳೆ ಲೈಕ್ 1 ಲಕ್ಷ ವ್ಯೂಸ್ ಹೋದರೆ ಅದಕ್ಕೆ ಅಮೌಂಟ್ ಬೇರೆ ಇರುತ್ತೆ ಯೂಟ್ಯೂಬಲ್ಲಿ.
ಅದಕ್ಕೆ ಜಾಸ್ತಿ ದುಡ್ಡು ಬರುತ್ತೆ. ನೀವು 3 ತಿಂಗಳು ಆದಮೇಲೆ ನಾವು 1 ಲಕ್ಷ 2 ಲಕ್ಷ ಯೂಸ್ ಮಾಡಿದ್ರೆ ಅದಕ್ಕೆ ಅಮೌಂಟ್ ಜಾಸ್ತಿ ಬೇರೆ ಇರುತ್ತೆ. ಆದ್ದರಿಂದ ಸೊ ಎವರೇಜ್ ನಾನು 3000 to 6000 ತೊಗೊಂಡಿದ್ದೀನಿ. ಆ ಥರ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ 2 ಇಯರ್ಸಲ್ಲಿ 3 to 7 ಲ್ಯಾಕ್ ಈಸಿಯಾಗಿ ತೊಗೋಬೋದು, ಹೌದಾ. ಸೊ ವ್ಯೂಸ್ 100% ಸಿಗುತ್ತೆ. 3 to 7 ಲ್ಯಾಕು ನೀವು ಹೊರಗಡೆ ಕಂಪ್ನಿಗೆ ಹೋದ್ರೂ ಸಿಗೋದಷ್ಟೇ. 3 ಲ್ಯಾಕ್ to 7 ಲ್ಯಾಕ್ ನೀವು ಪಾರ್ಟ್ ಟೈಮ್ ಎದಕ್ಕೆ ಮಾಡಿರ್ತೀರ ಅಂದರೆ, ಸೊ ಸ್ಟಾರ್ಟಿಂಗು ಕಂಪ್ನಿದು ಇರುತ್ತೆ, ಅದ್ರದ್ದು ನಿಮ್ಗೆ ಮಂತ್ಲಿ ಖರ್ಚಿಗಿರುತ್ತೆ. ಇದು ನೀವು ಸ್ಟಾರ್ಟಿಂಗ್ ಬರೋದಿಲ್ಲ 100% ಇರುತ್ತೆ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಸ್ಟಾರ್ಟಿಂಗ್ ದುಡ್ಡು ಸಿಗೋದಿಲ್ಲ, ಒಂದು 3 to 4 ಮಂತ್ಸ್ ಕಷ್ಟಪಡಲೇಬೇಕು. ಆದ್ದರಿಂದ ಸೊ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಫೇಸ್ಬುಕ್ ಅಂತ ಬಂದರೆ ವಿ ಅರ್ನ್ ಮಲ್ಟಿಪಲ್ ವೇ, ಹೌದಾ. ಸೊ ನಾವು ಯಾವ ವೇ ಒಳಗಡೆ ಅರ್ನ್ ಮಾಡ್ಬೋದಪ್ಪ, ಬೈ ಪೋಸ್ಟಿಂಗ್ ಫೋಟೋಸ್. ಇವನ್ ಫೇಸ್ಬುಕ್ಕಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಅರ್ನ್ ಆಗುತ್ತೆ. ನಾನು ತೋರಿಸ್ತೀನಿ ನಂಗೆ ಅರ್ನಿಂಗ್ಸ್, ಹೌದಾ. ನೀವು ಪೋಸ್ಟ್ ಮಾಡಿದ್ರು, ಯಾವ ಫೋಟೋಸ್ ಹಾಕಿದ್ರು ಪೋಸ್ಟ್ ಮಾಡಿದ್ರು ಅದಕ್ಕೂ ಕೂಡ ಅರ್ನ್ ಆಗುತ್ತೆ. ವ್ಯೂಸ್ ಆಗಬೇಕಷ್ಟೇ, ಅದರಲ್ಲಿ ವ್ಯೂಸ್ ಗೊತ್ತಾಗುತ್ತೆ. ನೀವು ಫೇಸ್ಬುಕ್ನ ಜಸ್ಟ್ ಏನು ಮಾಡಬೇಕು, ಪ್ರೊಫೆಷ್ನಲ್ ಆಗಿ ಡ್ಯಾಶ್ಬೋರ್ಡ್ ಆಗಿ ಕನ್ವರ್ಟ್ ಮಾಡಬೇಕು, ಹೌದಾ. ಸೊ ನೆಕ್ಸ್ಟ್ ಬೈ ಪೋಸ್ಟಿಂಗ್ ಡೈಲಿ ನ್ಯೂಸ್ ಅಪ್ಡೇಟ್. ಯಾವುದೋ ಒಂದು ನ್ಯೂಸ್ ಏನೋ ಒಂದು ಇರುತ್ತೆ, ಲೋಕಲ್ ನ್ಯೂಸ್ ಇರುತ್ತೆ, ಅದನ್ನ ಏನು ಮಾಡಿ ಅಪ್ಡೇಟ್ ಮಾಡಿ ಪೋಸ್ಟ್ ಮಾಡ್ತಾರೆ ಅಷ್ಟೇ. ಫೋಟೋ ಕ್ಲಿಕ್ ಮಾಡೋದು, ಪೋಸ್ಟ್ ಮಾಡೋದು. ಅಥವಾ ಈ ಗೂಗಲಲ್ಲಿ ಯಾವುದೋ ಒಂದು ನ್ಯೂಸ್ ಬಂದಿರುತ್ತೆ, ಅದನ್ನ ಸ್ಕ್ರೀನ್ಶಾಟ್ ಏನೋ ತೊಗೊಂಡು ಅದ್ರ ಬಗ್ಗೆ ರಿಲೇಟೆಡ್ ಏನಾದ್ರು ಕಂಟೆಂಟ್ ನೀವು ಬರೋದು ಪೋಸ್ಟ್ ಮಾಡೋದು. ಈ ಥರ ಮಾಡಿದ್ರೆ ಡೈಲಿ ಒಂದು 3 to 4 ಮಾಡಿದರೆ ಸಾಕು, ಆಟೋಮೆಟಿಕ್ ಅದು ಹೋಗ್ತಾ ಇರ್ತದೆ. ಡೈಲಿ 100 ವ್ಯೂಸ್ 200 ವ್ಯೂಸ್ ಬರ್ತಾನೆ ಇರ್ತವೆ. ಸೊ ಅದು ಏನಾದರೂ ನಿಮಗೆ 10,000 20,000 ವ್ಯೂಸ್ ಆದಾಗ ಅವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಫೇಸ್ಬುಕ್ಕಲ್ಲಿ. ಸೊ ನೆಕ್ಸ್ಟು ಬೈ ಪೋಸ್ಟಿಂಗ್ ಶಾರ್ಟ್ ಆ್ಯಂಡ್ ಲಾಂಗ್ ವಿಡಿಯೋಸ್. ನೀವು ಇಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಯಾವ ಥರ ಡಿಫ್ರೆಂಟ್ ಇದೆಲ್ಲ, ಶಾರ್ಟ್ಸಿಗೆ ಲಾಂಗಿಗೆ, ಆ ಥರ ಫೇಸ್ಬುಕ್ಕಲ್ಲೆಲ್ಲ ಲಾಂಗ್ ವಿಡಿಯೋಸು ಶಾರ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ, ಶಾರ್ಟ್ ವಿಡಿಯೋಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅರ್ನಿಂಗ್ಸ್ ಎರಡಕ್ಕೂ ಸೇಮ್ ಇರುತ್ತೆ. ಆದರೆ ನೀವು ಯೂಟ್ಯೂಬಲ್ಲಿ ಹಂಗಲ್ಲ, ಲಾಂಗ್ ವಿಡಿಯೋಸ್ಗೆ ಬೇರೆ ಅರ್ನಿಂಗು, ಶಾರ್ಟ್ ವಿಡಿಯೋಸ್ಗೆ ಬೇರೆ ಅರ್ನಿಂಗ್ ಇದೆ, ಹೌದಾ. ಸೊ ನೆಕ್ಸ್ಟು ಬೈ ಬ್ರ್ಯಾಂಡ್ ಕೊಲಾಬ್ರೇಷನ್ ಸೇಮ್ ಅದೇ ಥರ. ಅಫಿಲಿಯೇಟ್ ಮಾರ್ಕೆಟಿಂಗು ಅದೇ ಥರ ಇರುತ್ತೆ. ಆಮೇಲೆ ಲೋಕಲ್ ಸರ್ವಿಸಸ್ ಸೇಮ್, ಯೂಟ್ಯೂಬಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅದೇ ಥರ ಇರುತ್ತೆ. ಸೊ ರೂಲ್ಸ್ ಅಂತ ಬಂದರೆ ಇಲ್ಲಿ ನಿಮಗೆ ಯೂಟ್ಯೂಬರ್ಸ್ ಥರ ರೂಲ್ಸ್ ಏನಿಲ್ಲ. ಜಸ್ಟ್ ನೀವು ಫೇಸ್ಬುಕ್ ಅಕೌಂಟ್ನ ಏನು ಮಾಡಬೇಕು, ನಾರ್ಮಲ್ ಅಕೌಂಟಿಂದ ತೆಗೆದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ಗೆ ಕನ್ವರ್ಟ್ ಮಾಡ್ಬೇಕು. ಪ್ರೊಫೆಷ್ನಲ್ ಅಕೌಂಟ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಆಯಿತು. ಅದು ಗೊತ್ತಿಲ್ಲ ಅಂದರೆ ಹೇಳಿ ಕಮೆಂಟ್ ಹಾಕಿ, 100% ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಫೇಸ್ಬುಕ್ ಅಕೌಂಟ್ನ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ನಂದೇ ಇದು ನಂದು ಫೇಸ್ಬುಕ್ ಅಕೌಂಟು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಕಾಣ್ತಾ ಇದೆ ಅನ್ಕೋತೀನಿ. ಇಲ್ಲಿ 1.1 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಅದಕ್ಕೆ ನಿಮ್ಗೆ ಸಿಕ್ಕಿರೋದು $4 ನಿಯರ್. ಇವಾಗ $4 ಇದೆ ಲಾಸ್ಟ್ ಮಂತ್ ಅರ್ನಿಂಗು. ಸೊ ಏನು ಮಾಡೋಕ್ಕಲ್ಲ, ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಇವಾಗಲ್ವಾ. ಸೊ ಕಷ್ಟಪಡಲೇಬೇಕು. ಸೊ ಲಾಂಗ್ ಟರ್ಮಲ್ಲಿ ಆಗುತ್ತೆ ಅನ್ನೋ ಹೋಪ್ ತುಂಬ ಇದೆ. ಸೊ ನೀವು ಲಾಂಗ್ ಟರ್ಮಲ್ಲಿ ನಂದು ಏನು ಗ್ರೋತ್ ನೋಡ್ಬೇಕಂತ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇನ್ಸ್ಟಾಗ್ರಾಮ್ ಅಂತ ಬಂದರೆ ಮಲ್ಟಿಪಲ್ ವೇ ಒಳಗಡೆ ಅರ್ನಿಂಗ್ಸ್ ಮಾಡ್ಬೋದು. ಅದರಲ್ಲಿ ನಿಮಗೆ ಫೋಟೋಸ್ ಹಾಕಿದ್ರು ದುಡ್ಡು ಬರಲ್ಲ, ವಿಡಿಯೋಸ್ ಹಾಕಿದ್ರು ದುಡ್ಡು ಬರಲ್ಲ. ಇಲ್ಲಿ ನಿಮ್ಗೆ ಸಿಗೋದು ಓನ್ಲಿ ಮಾತ್ರ ಬ್ರ್ಯಾಂಡ್ ಕೊಲಾಬ್ರೇಷನ್. ಇನ್ಸ್ಟಾಗ್ರಾಮಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ನು ಮತ್ತು ಲೋಕಲ್, ಆಮೇಲೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಈ ಮೂರಿಂದ ನೀವು ದುಡ್ಡು ಮಾಡ್ಬೋದು. ಅದು ನಿಮಗೆ ವಿಡಿಯೋಸ್ಗೆ ಅಂತ ಸಪ್ರೇಟಾಗಿ ಇನ್ಸ್ಟಾಗ್ರಾಮ್ನವ್ರು ದುಡ್ಡು ಕೊಡಲ್ಲ. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದರೆ ಆಟೋಮೆಟಿಕ್ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆಗುತ್ತೆ. ಎರಡೂ ಲಿಂಕ್ ಮಾಡಬೇಕಷ್ಟೇ ನೀವು. ಆದ್ದರಿಂದ ಇವತ್ತಿನ ಹುಡುಗರಿಗೆ ಫೇಸ್ಬುಕ್ ಅಂದರೆ ಗೊತ್ತಾಯಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನೀವು ದುಡ್ಡು ಮಾಡೋಕ್ಕಾಗಲ್ಲಲ್ವಾ, ಫೇಸ್ಬುಕ್ಕಲ್ಲಿ ಅದೇ ವಿಡಿಯೋಸ್ನ ಪೋಸ್ಟ್ ಮಾಡಿ ಆಟೋಮೆಟಿಕ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಆಟೋಮೆಟಿಕಲ್ಲಿ ನೀವು ಬೇಕಾದ್ರೆ ಅದು ವ್ಯೂ ಅಂತ ಕೊಡಿ, ಆ ವ್ಯೂಸ್ ಮೇಲೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಫೇಸ್ಬುಕ್ ಯೂಸು ಆ್ಯಂಡ್ ಇನ್ಸ್ಟಾಗ್ರಾಮ್ ಯೂಸ್ ಅಂತ ಸಪ್ರೇಟಾಗಿ ತೋರಿಸುತ್ತೆ. ಅರ್ನಿಂಗ್ಸ್ ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಹೋಗಿ ಚೆಕ್ ಮಾಡ್ಬೋದು ಅವಾಗ. ಸೊ ಈ ಥರ ನಿಮ್ಮ ಫೇಸ್ಬುಕ್ ಅಕೌಂಟ್ ಇರಲೇಬೇಕು ಎಲ್ಲರೂ, ಹೌದಾ. ಫೇಸ್ಬುಕ್ ಅಕೌಂಟ್ ಒಳ್ಳೇದು. ಆ್ಯಕ್ಚುಲಿ ಫೇಸ್ಬುಕ್ಕು ಕೂಡ ಒಂದು ಬಿಸ್ನೆಸ್ ಕನ್ವರ್ಟೆಡ್, ನಿಮಗೆ ತುಂಬ ದುಡ್ಡು ಕೊಡುತ್ತೆ. ಸೊ ನೆಕ್ಸ್ಟು ಇಷ್ಟು ವಿಡಿಯೋ ಇದೆ. ಫಸ್ಟ್ ಏನು ಮಾಡಿ, ಇಷ್ಟಿದೆ ಅಲ್ವಾ, ಇದು 3rd ವಿಡಿಯೋ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋಸಲ್ಲಿ ನೀವು ಏನೇನು ಕಲಿತೀರ ಅಂದರೆ, ಹೌ ಟು ಗ್ರೋ ಯುವರ್ ಸೋಷಿಯಲ್ ಮೀಡಿಯಾ ಅಕೌಂಟ್. ನೀವು ಯಾವ ಥರ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಗ್ರೋ ಮಾಡ್ಬೋದು, ಬೆಸ್ಟ್ ಟಾಪಿಕ್ ಏನೇನಿದ್ದಾವೆ, ಯಾವ ಟಾಪಿಕ್ಸ್ನ ಸ್ಟಡಿ ಮಾಡಿದರೆ ನಿಮ್ಗೆ ಗ್ರೋತ್ ಜಾಸ್ತಿ ಇದೆ ನೆಕ್ಸ್ಟ್ ಲೆವೆಲಲ್ಲಿ ಫ್ಯೂಚರಲ್ಲಿ. ಹಿಂಟ್ಸ್ ಫಾರ್ ಲಾಂಗ್ ವಿಡಿಯೋಸ್, ಹೊಸ ದೊಡ್ಡ ವಿಡಿಯೋಸ್ಗೆ ಲಾಂಗ್ ವಿಡಿಯೋಸ್ಗೆ ಹಿಂಟ್ಸ್ ಏನೇನು, ಅದಕ್ಕೆ ಯಾವ ಥರ ವ್ಯೂಸ್ ಬರಬೇಕಾದ್ರೆ ಏನು ಮಾಡಬೇಕು, ಶಾರ್ಟ್ ವಿಡಿಯೋಸ್ಗೆ ಯಾವ ಥರ ವ್ಯೂಸ್ ಬರ್ಬೇಕಾದ್ರೆ ಏನು ಮಾಡಬೇಕು. ಆಮೇಲೆ ಹೌ ಟು ಗ್ರೋ ಯುವರ್ ಅಕೌಂಟ್, ನಿಮ್ಮ ಅಕೌಂಟ್ನ ಯಾವ ಥರ ಗ್ರೋ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಟೈಟಲ್ ಅಂದರೆ ಏನು, ಹ್ಯಾಶ್ಟ್ಯಾಗ್ ಅಂದರೆ ಏನು, ಥಂಬ್ನೇಲ್ ಅಂದರೆ ಇವು ಯಾವ, ಆ್ಯಕ್ಚುಲಿ ಒಂದೊಂದು ವೀಡಿಯೋಸ್ಗೆ ಯಾವ ಮ್ಯಾಟ್ರೇ ಆಗಲ್ಲ. ನಾವು ಒಂದೊಂದು ವೀಡಿಯೋಸ್ಗೆ ಹ್ಯಾಶ್ಟ್ಯಾಗ್ ಹಾಕಲ್ಲ, ಟೈಟಲ್ ಹಾಕಲ್ಲ, ಏನೂ ಹಾಕಲ್ಲ, ಹಾಗೆ ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ. 10,000 20,000 ವ್ಯೂಸ್ ಹೋಗುತ್ತೆ. ಅದು ಟೈಮ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಏನು ಕಷ್ಟ ಆಯ್ತು. ಹೋಟೆಲಲ್ಲಿ ಹೇಳ್ತೇನೆ ನಾವು, ಒಂದೊಂದು ಹೋಟೆಲು ಯಾವುದೋ ಒಂದು ಅದ್ರ ಪ್ಲೇಸಲ್ಲಿ ಓಪನ್ ಮಾಡಿಬಿಟ್ರೆ, ಅದು ಕರೆಕ್ಟ್ ಪ್ಲೇಸಲ್ಲಿ ಆ ಪ್ಲೇಸಲ್ಲಿ ಓಪನ್ ಮಾಡಿಬಿಟ್ರೆ 100% ಕ್ಲಿಕ್ ಆಗಿಬಿಡುತ್ತೆ. ಎಂಥ ಟೀ ಮಾಡಲಿ ಬಿಡಲಿ, ಏನೋ ಟೈಮ್ ಅಷ್ಟೇ, ಆ ಥರ ಇರುತ್ತೆ, ಹೌದಾ. ಸೊ ಡೇ ಟು ಡೇ ಅಪ್ಡೇಟ್ ಆನ್ ಸೋಷಿಯಲ್ ಮೀಡಿಯಾ ಅಕೌಂಟ್. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಅಪ್ಡೇಟ್ ಇದೆ ಪ್ರತಿಯೊಂದು
ಅಪ್ಡೇಟ್ಸ್ ಕೊಡ್ತಾರೆ. ಇಂಥದ್ದು ಒಂದು ಪ್ಲೇ ಲಿಸ್ಟ್ ಅಂತ ಸಪ್ರೇಟ್ ಆಗಿರುತ್ತೆ ಯೂಟ್ಯೂಬಲ್ಲಿ, ಯಾಕಂದ್ರೆ ನಂದು IT ನಾನ್ IT ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಅದನ್ನ ಅದರಲ್ಲಿ ಇದು ಮಿಕ್ಸ್ ಆಗೋಬೇಡ. ಸೊ ನೀವು ಬೇಕಪ್ಪ ಅಂದ್ರೆ ನನ್ನ ಪ್ಲೇ ಲಿಸ್ಟ್ಗೆ ಹೋದ್ರೆ ಸಿಗುತ್ತೆ. ಆ್ಯಂಡ್ ಇದ್ರದ್ದು ಒಂದು ಸಪ್ರೇಟ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಟೆಲಿಗ್ರಾಮ್ ಗ್ರೂಪು. ಅಲ್ಲಿ ನೀವು ಬೇಕಾದ್ರೆ ನಾನು ವೀಡಿಯೋಸು ಪೋಸ್ಟ್ ಮಾಡ್ತಾ ಇರ್ತೀನಿ. ಇವನ್ ನಿಮ್ಮ ವೀಡಿಯೋಸ್ ಬೇಕಾದ್ರೆ ಪೋಸ್ಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಓಪನ್ ಚಾಟ್ ಇಟ್ಟಿರ್ತೀನಿ, ಅಲ್ಲಿ ನೀವು ಚಾನಲ್ನ ಅವ್ರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಚಾನಲ್ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಏನಾಗುತ್ತೆ ನಿಮ್ಮದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಸೊ ನೆಕ್ಸ್ಟು ಹೌ ಟು ಕಂಪ್ಲೀಟ್ 1000 ವಾಚ್ ಅವರ್ಸ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ಸಬ್ಸ್ಕ್ರೈಬರ್ಸ್, ಇದನ್ನು ಕೂಡ ಹೇಳ್ತೀನಿ. ಇಷ್ಟು ವೀಡಿಯೋಸು ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ. ಸೊ ಇದೇ ಥರ ನಿಮಗೆ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂದರೆ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಆದರೆ ಫಾಲೋ ಮಾಡ್ಕೊಳ್ಳಿ.